ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ದಾವಣಗೆರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಮ್ಮ ಕಲಾಕಾರ್ ಈವೆಂಟ್ಸ್ ರಂಜನೆ ಚಿಂತನೆ ವೇದಿಕೆ ವತಿಯಿಂದ ಪ್ರಥಮ ಬಾರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಭಾರತೀಯ ನಾಮಫಲಕ ಕುಂಚ ಕಲಾವಿದರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ಮತ್ತು ಜೆಕೆ ಟಿವಿ ಕನ್ನಡ ಕೇಬಲ್ ಚಾನೆಲ್ ಇವರ ಸಹಯೋಗದೊಂದಿಗೆ ಕಲಾಕಾರ್ ಈವೆಂಟ್ಸ್ ರಂಜನೆ ಚಿಂತನೆ ವೇದಿಕೆ ವತಿಯಿಂದ ರಾಜ್ಯ ಮಟ್ಟದ ಗಾನಮೇಳ ಮತ್ತು ಕರೋಕೆ ಗೀತ ಗಾಯನ, ಸ್ವರ ಶೃಂಗಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಹಿರಿಯ ಕುಂಚ ಕಲಾವಿದರಿಗೆ ಸನ್ಮಾನ ಸಮಾರಂಭವನ್ನ ದಿನಾಂಕ 24/5/2026 ಭಾನುವಾರ ಸಮಯ ಬೆಳಿಗ್ಗೆ 10:30 ರಾತ್ರಿ 8 ಗಂಟೆಯವರೆಗೆ ದಾವಣಗೆರೆಯ ವಿದ್ಯಾನಗರ ಮುಖ್ಯ ರಸ್ತೆಯಲ್ಲಿರುವಂತಹ ಕುವೆಂಪು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷತೆ ಏನು ಅಂತಂದ್ರೆ, ಉದಯೋನ್ಮುಖ ಮತ್ತು ಅವಕಾಶ ವಂಚಿತ ಪ್ರತಿಭೆಗಳಿಗೆ, ಗಾಯಕರುಗಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ನಗರ ಮತ್ತು ಜಿಲ್ಲೆಯ ಹಾಗೂ ರಾಜ್ಯದ ಯಾವುದೇ ಭಾಗದಿಂದ ಗಾಯಕರು ಹಾಡೋದಿಕ್ಕೆ ಆಸಕ್ತಿ ಇರುವಂತವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಹಾಗೆ ಸಾರ್ವಜನಿಕರು, ಎಲ್ಲ ಸಂಘಟನೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕಂತ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ತೇನೆ. ಏಜ್ ಲಿಮಿಟ್ ಏನಿಲ್ಲ ಸರ್. ಪ್ರಶಸ್ತಿ ಅಂತಂದ್ರೆ ಈಗ ನಾವು ಪ್ರಶಸ್ತಿ ಯಾರಿಗೆ ಅಂತಂದ್ರೆ, ಈ ಒಂದು 50 ಜನ ಗಾಯಕರು ಭಾಗವಹಿಸಿದ್ರೆ ಆ 50 ಜನದಲ್ಲಿ ನಾವೊಂದು ಟಾಪ್ 10 ಸಿಂಗರ್ಸ್ ಅಂತ ಆಯ್ಕೆ ಮಾಡ್ತೀವಿ ಸರ್. ಕರೋಕೆನಲ್ಲಿ ಆ ತೀರ್ಪುಗಾರರ ಮುಖಾಂತರ ಆಯ್ಕೆ ಮಾಡಿಸಿ ಅವ್ರಿಗೆ ಸ್ವರ ಶೃಂಗಾರ ಅಂತ ಪ್ರಶಸ್ತಿ ಕೊಡ್ತಾ ಇದೀವಿ 10 ಜನಕ್ಕೆ ಸರ್. ಅವತ್ತೇ ಸರ್ ಸಂಜೆ. ಹಾ ಸರ್. ಅಲ್ಲ ಸರ್, ಅದು 650 ರೂಪಾಯಿ ಫೀಸ್ ಮಾಡಿದ್ವಿ ಸರ್. ಸರ್ ಅವ್ರಿಗೊಂದು 10 ಜನಕ್ಕೆ ಅಂತ ಹೇಳಿದ್ ಸರ್. ನಾವು ಇಲ್ಲೇ ಈಗ ಸ್ಥಳೀಯ ಜಿಲ್ಲಾಧ್ಯಕ್ಷರ ಮುಖಾಂತರ ಮಾಹಿತಿ ತರಿಸ್ಕೊಳ್ತಾ ಇದೀವಿ ಸರ್. ಪ್ರತಿ ತಾಲೂಕಲ್ಲಿರೋರಿಗೆ ಅವ್ರಿಗೇನೆ ಆಯ್ಕೆ ಮಾಡೋದಕ್ಕೆ ಹೇಳಿದ್ವಿ ಸರ್. ಇವರು ದಾವಣಗೆರೆ ಜಿಲ್ಲಾ ಕುಂಚ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರು ವಿದುಷಿ ಗೀತಾ ಮಹಾಂತೇಶ್ ಅಂತ ಮತ್ತಿನ್ನೊಬ್ರು ಗುರುಪ್ರಸಾದ್ ಅಂತ ಬರ್ತಾರೆ ಸರ್. ಹಾ ಸರ್. ಅವರು ಇಲ್ಲೇ ದಾವಣಗೆರೆ ಅವರೊಬ್ರು,